ನಾನು ಈಗ ಗೆಣಸು ಬೇಯಿಸೋದು ಹೆಂಗೆ ಅಂತ ಹೇಳ್ಕೊಡ್ತೇನೆ. ಮೊದಲಿಗೆ ಗೆಣಸನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಕುಕ್ಕರ್ ತಗೋಬೇಕು. ಕುಕ್ಕರ್ ತಗೊಂಡು ಈ ಕುಕ್ಕರ್ಗೆ ಒಂದು ಸ್ವಲ್ಪ ನೀರು ಹಾಕ್ಬಿಡಿ. ನೀವು ಎಷ್ಟು ಗೆಣಸು ಹಾಕ್ತೀರಾ ಅಷ್ಟನ್ನ ನೋಡಿಕೊಂಡು ನೀರು ಹಾಕಿ ಚೆನ್ನಾಗಿ ತೊಳೆದಾದ್ಮೇಲೆ ಗೆಣಸನ್ನ ಚೆನ್ನಾಗಿ ತೊಳೆದ್ಕೊಂಡು, ಯಾಕೆಂದರೆ ಅದರಲ್ಲಿ ಮಣ್ಣು ಗಲೀಜು ಎಲ್ಲ ಇರುತ್ತೆ, ಅದನ್ನೆಲ್ಲ ತೆಗೆದು ನೀಟಾಗಿ ಬೇಯಕ್ಕೆ ಇಟ್ಕೊಂಬಿಡಿ. ಗೆಣಸು ಮನುಷ್ಯ ಅವಾಗವಾಗ ತಿಂತಾ ಇರಬೇಕು. ಹಿಂದಿನವರೆಲ್ಲ ಗೆಡ್ಡೆ ಗೆಣಸು ತಿನ್ಕೊಂಡೆ 100 ವರ್ಷ ಬದುಕಿದ್ದಾರೆ. ಇವಾಗೆಲ್ಲ ಬರೀ ಅನ್ನ ಸಾಂಬಾರು ಸಾಕಾಗಲ್ಲ. ಅದ್ರ ಜೊತೆಗೆ ಅವಾಗವಾಗ ಈ ಥರ ಸ್ವಲ್ಪ ನೀರು ನೋಡ್ಕೊಂಡು ಕಮ್ಮಿ ಮಾಡಿಬಿಡಿ. ಇಷ್ಟು ನೀರು ಸಾಕಾಗತ್ತೆ. ಫಸ್ಟ್ ಈ ಥರ ನೀರಿಟ್ಟು ಇದಕ್ಕೆ ಗೆಣಸು ಹಾಕಿ, ನಂತರ ಸ್ವಲ್ಪ ಎಲ್ಲ ಗೆಣಸು ಸ್ವೀಟ್ ಇರಲ್ಲ, ಸ್ವೀಟ್ ಬಟಾಟ ಆದರೂ ಕೂಡ ಸ್ವೀಟ್ ಇರಲ್ಲ ಇದು ಅಷ್ಟು. ಕೆಲವೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕು ಅಂತ ಅಷ್ಟೇ ಉಪ್ಪು ಹಾಕಿದ್ರೆ ಸಾಕಾಗಲ್ಲ. ಕೆಲವರು ಸ್ವಲ್ಪ ಸ್ವೀಟ್ ತಿನ್ನೋರು ಇರ್ತಾರೆ, ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕೊಂಬಿಡಿ. ಇಷ್ಟು ಹಾಕ್ಕೊಂಡು ಇಷ್ಟು ನೀರು ಇದೆ ಅಲ್ವಾ, ಅದು ಒಂದು 2 ವಿಷಲ್ ಹಾಕಿಸ್ಬಿಟ್ಟು ಬೇಯಕ್ಕೆ ಇಟ್ಬಿಡೋದು. ಗೆಣಸನ್ನ ಹಿಂಗೆ ಬೇಯಿಸೋದು ಎಲ್ರಿಗೂ ಗೊತ್ತಿರುತ್ತೆ ಕೆಲವರಿಗೆ ಎಲ್ಲ, ಕೆಲವ್ರಿಗೆ ಗೊತ್ತಿರಲ್ಲ. ಕೆಲವರು ನೀರಲ್ಲಿ ಹಂಗೆ ಬೇಯಿಸ್ಕೊಂಡು ತಿಂತಾರೆ, ಕೆಲವರು ಉಪ್ಪು ಹಾಕ್ತಾರ ಹಾಕಲ್ವ ಗೊತ್ತಾಗಲ್ಲ. ಒಂದು ಸ್ವಲ್ಪ ಉಪ್ಪು, ಸ್ವಲ್ಪ ಬೆಲ್ಲ, ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳೆದು ಬೇಯಕ್ಕೆ ಇಟ್ಬಿಡಿ. 2 ವಿಷಲ್ ಕೂಗಿಸ್ಬಿಡಿ. ಈಗ ಗೆಣಸು ಬೆಂದಿದೆ, ಇಡ್ತಾ ಇದ್ದೀನಿ. ಈ ಥರ ಬೆಂದಿರುತ್ತೆ. ಈಗೇನು ಮಾಡಬೇಕು ಅಂದರೆ ನೀರನ್ನ ಬಸ್ದ್ಬಿಡ್ಬೇಕು. ನೀರನ್ನ ನಾನು ಒಂದು ಪ್ಲೇಟ್ ಇಟ್ಕೊಂಡು ಬಸ್ದ್ಬಿಡ್ತೀನಿ. ನೋಡಿ, ಈ ಥರ ಗೆಣಸು ರೆಡಿಯಾಗಿರುತ್ತೆ. ನಾರು ಪದಾರ್ಥನ ಅವಾಗವಾಗ ಮಕ್ಕಳು ಮರಿಗಳು ಎಲ್ಲರೂ, ದೊಡ್ಡವ್ರು ಚಿಕ್ಕವ್ರು ಅಂದಂತೆ ಎಲ್ಲರೂ ತಿನ್ಬಹುದು ಇದನ್ನ. ಗೆಡ್ಡೆ ಗೆಣಸು ಇದು ಅವಾಗವಾಗ ನಾರಿನಂಶ ದೇಹಕ್ಕೆ ಬೇಕು. ಈ ಥರ ಗೆಣಸು ಬೇಯಿಸೋ ವಿಧಾನ.